ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ದೇಶ ಯಾವುದರಲ್ಲಿ ಹಿಂದೆ ಬಿದ್ದಿದೆ ಹೇಳಿ? ಅಂದಿನಿಂದ ಇಂದಿನವರೆಗೂ ಎಲ್ಲದರಲ್ಲೂ ಮುಂದಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಸಾವಿರಾರು ವರ್ಷಗಳ ಹಿಂದೆಯೇ ಭಾರತದಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆದಿತ್ತು ಅಂದರೆ ನಂಬ್ತೀರಾ? ನಿಜಕ್ಕೂ ಇದನ್ನ ನಂಬಲೇಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕುರುಹುಗಳು ಪತ್ತೆಯಾಗಿವೆ. ವಿದೇಶಿ ಸಂಶೋಧಕರು ಇದರ ಬಗ್ಗೆ ಸಂಶೋಧನೆ ಮಾಡಿ ಹೌದು ಅಂದಿದ್ದಾರೆ. ಹಾಗಿದ್ರೆ ಅದೇನು ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತಾಡೋಣ ಬನ್ನಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಭಾರತ ಸಾವಿರಾರು ವರ್ಷಗಳ ಹಿಂದೆಯೇ ಸಾಕಷ್ಟು ಮುಂದುವರೆದಿತ್ತು. ಅವತ್ತಿನ ಕಾಲದಲ್ಲೇ ನಮ್ಮಲ್ಲಿ ಸೈಕಲ್ನಿಂದ ಹಿಡಿದು ಕಂಪ್ಯೂಟರ್, ಅಷ್ಟೇ ಯಾಕೆ ವಿಮಾನದ ಪರಿಕಲ್ಪನೆಯೂ ನಮ್ಮ ಹಿರಿಯರಿಗೆ ಇತ್ತು. ಇಂಥದ್ದೊಂದು ಯೋಚನೆ ನಮ್ಮವರಿಗೆ ಇತ್ತು ಅನ್ನೋದಕ್ಕೆ ನೂರಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ದೇಗುಲಗಳಲ್ಲಿರೋ ಕೆತ್ತನೆಗಳೇ ಸಾಕ್ಷಿ. ಇದರ ನಡುವೆ ಮತ್ತೊಂದು ಅತ್ಯದ್ಭುತ ಅಂದ್ರೆ, ಇವತ್ತು ಪ್ರಪಂಚ ಯಾವ ಅಣ್ವಸ್ತ್ರಗಳ ಬಗ್ಗೆ ಮಾತನಾಡುತ್ತೋ ಆ ಅಣ್ವಸ್ತ್ರದ ಪರೀಕ್ಷೆಯನ್ನ 100 ಅಲ್ಲ 200 ಅಲ್ಲ, ಸುಮಾರು 3000 ವರ್ಷಗಳ ಹಿಂದೆಯೇ ಭಾರತದಲ್ಲಿ ನಡೆದಿತ್ತು ಅಂದ್ರೆ ನೀವು ನಂಬ್ತೀರಾ? ಇದು ನಂಬೋಕೆ ಕಷ್ಟವಾದ್ರೂ ಸತ್ಯ ಅಂತ ಇವೆ ಅಲ್ಲಿ ದೊರೆತಿರುವ ಸಾಕ್ಷಿ ಪುರಾವೆಗಳು. ಇದನ್ನ ನೋಡಿದ್ರೆ ನಿಜಕ್ಕೂ ಪ್ರತಿಯೊಬ್ರು ಹೆಮ್ಮೆ ಪಡಲೇಬೇಕು. ಇನ್ನು ಇದನ್ನ ಸಾಕ್ಷೀಕರಿಸಿರೋದು ವಿದೇಶದ 2 ಸಂಶೋಧಕರು. ಆ ಪರಮ ಅಣ್ವಸ್ತ್ರದ ಕತೆ ಕೇಳೋಕೆ ನಿಜಕ್ಕೂ ರೋಮಾಂಚನ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇವತ್ತು ವಿಶ್ವದ ಎಲ್ಲಾ ದೇಶಗಳು ತಮ್ಮ ಅಗತ್ಯಕ್ಕೂ ಹೆಚ್ಚಾಗಿ ಅಣ್ವಸ್ತ್ರಗಳನ್ನ ಹೊಂದಿದೆ. ಇದು ಪ್ರತಿಷ್ಠೆಯ ವಿಷಯವೂ ಆಗಿರಬಹುದು ಅಥವಾ ಶತ್ರು ರಾಷ್ಟ್ರಗಳನ್ನ ಭಯಪಡಿಸೋಕೂ ಆಗಿರಬಹುದು. ಇದರ ನಡುವೆ ಇವುಗಳ ಬಳಕೆ ಹಾಗೂ ತಯಾರಿಕೆಯನ್ನ ನಿಷೇಧ ಮಾಡಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಈ ವಿಷಯ ಇರಲಿ, 3000 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ನಡೆದಿದೆ ಅನ್ನಲಾಗ್ತಿರೋ ಅಣ್ವಸ್ತ್ರ ಪರೀಕ್ಷೆ ಬಗ್ಗೆ ನೋಡೋಣ. ನೋಡಿ, ಈ ನೆಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಅಣ್ವಸ್ತ್ರ ಪರೀಕ್ಷೆ ನಡೆದಿದೆ ಅನ್ನೋದಾದ್ರೆ ಅದು ಎಲ್ಲಿ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದಲ್ವಾ? ಅಷ್ಟಕ್ಕೂ ಇದು ಸಂಭವಿಸಿರೋದು ಸಿಂಧೂ ನದಿಯ ಬಯಲಲ್ಲಿ. ಹೇಳಬೇಕು ಅಂದ್ರೆ ಸಿಂಧೂ ನಾಗರಿಕತೆ ಅಂದ್ರೆ ಅದು ಸುಮ್ಮನೆ ಅಲ್ಲ. ಜಗತ್ತಿನ ನಾಗರಿಕತೆಗಳಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲೋದೇ ಈ ಸಿಂಧೂ ನಾಗರಿಕತೆ. ಇಲ್ಲಿ ಸುಮಾರು 4 ರಿಂದ 4,500 ವರ್ಷಗಳ ಹಿಂದಿನಿಂದಲೂ ಜನರು ವಾಸ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಇಲ್ಲಿನ ವಾಸಸ್ಥಾನಗಳು ಸುಸಜ್ಜಿತವಾಗಿದ್ವು, ಸಕಲ ಮೂಲ ಸೌಕರ್ಯಗಳು ಇದ್ವು ಅನ್ನೋದು ಗೊತ್ತಾಗುತ್ತೆ. ಇಂಥ ನಾಗರಿಕತೆ ಯಾವಾಗ ಅಂತ್ಯಕಾಲಕ್ಕೆ ಸಮೀಪಿಸ್ತೋ ಆಗ್ಲೇ ನೋಡಿ ಅಣ್ವಸ್ತ್ರ ಪರೀಕ್ಷೆ ನಡೆದಿರಬಹುದು ಅಂತ ಹೇಳಲಾಗ್ತಾ ಇದೆ. ಇದು ನಿಜಕ್ಕೂ ನಡೆದಿದೆಯಾ? ಹಾಗಿದ್ರೆ ಇದರ ಪತ್ತೆ ಹೇಗಾಯ್ತು ಅನ್ನೋದು ಇಲ್ಲಿ ಕುತೂಹಲದ ವಿಚಾರ. ಅದು ರಾಜಸ್ಥಾನದ ಜೋಧ್ಪುರ್ ಇದೆಯಲ್ಲ, ಇದರ ಸಮೀಪ ಕಲ್ಲಿನ ರೂಪದಲ್ಲಿದ್ದ ಒಂದು ವಸ್ತು ಪತ್ತೆಯಾಯಿತು. ನೋಡೋಕೆ ವಿಚಿತ್ರವಾಗಿದ್ದ ಅದನ್ನ ಪರೀಕ್ಷೆ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಇದು ಅಣ್ವಸ್ತ್ರ ಸಿಡಿತ ಬೂದಿಯಿಂದ ಉಂಟಾಗಿರುವ ವಸ್ತು ಅನ್ನೋದು. ಇದು ತಿಳಿತಾ ಇದ್ದಂತೆ ಸಂಶೋಧಕರ ಕುತೂಹಲ ಹೆಚ್ಚಾಯಿತು. ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಗೂ ನಿಂತರು. ಇದರಲ್ಲಿ ಏನೋ ಅಡಗಿದೆ ಅನ್ನೋದನ್ನ ಅರಿತ ಸಂಶೋಧಕರು ಮತ್ತಷ್ಟು ಸಂಶೋಧನೆ ಮಾಡ್ತಾ ಹೋದ್ರು. ಇದು ಇವರನ್ನ ಮೊಹಂಜೊದಾರೋ ಪಟ್ಟಣಕ್ಕೆ ಕರೆತಂತು. ಅದರಲ್ಲೂ ಇದರ ನೇತೃತ್ವ ವಹಿಸಿಕೊಂಡಿದ್ದ ಸಂಶೋಧಕ ಡೇವಿಡ್ ಡೆವೆನ್ಪುರ್ ಇದರ ಬಗ್ಗೆ ಸುಮಾರು 12 ಗಂಟೆಗಳ ಕಾಲ ಸಂಶೋಧನೆ ಮಾಡಿದ್ರು. ಈ ವೇಳೆ ಅವರಿಗೆ ಅನೇಕ ವಿಚಾರಗಳು ಗೊತ್ತಾದವು. ಇವುಗಳನ್ನ ಅವರು ತಮ್ಮ 2000 AC ಡಿಸ್ಟ್ರಾಯ್ ಝೋನ್ ಅಟೋಮಿಕಾ ಅನ್ನೋ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ. ಇಲ್ಲಿ ಸಂಶೋಧನೆಗೆ ಮುಂದಾದವರಿಗೆ ಅಚ್ಚರಿ ಮೇಲೆ ಅಚ್ಚರಿಗಳು ಕಾಣಿಸತೊಡಗಿದ್ವು. ಈ ಪ್ರದೇಶದಲ್ಲಿ ದೊರೆತ ಕೆಲ ವಸ್ತುಗಳು ಸಾಕಷ್ಟು ಉಷ್ಣಾಂಶದಲ್ಲಿ ಬೆಂದಂತೆ ಇದ್ವು. ಅಷ್ಟೇ ಅಲ್ಲ, ಕಲ್ಲುಗಳು ಗಾಜಿನಂತೆ ಆಗಿದ್ವು. ಇದನ್ನ ನೋಡಿದ ಸಂಶೋಧಕರು ಇಲ್ಲಿ ಅಣ್ವಸ್ತ್ರ ಪರೀಕ್ಷೆ ಬಹುತೇಕ ನಡೆದಿದೆ ಅನ್ನೋ ತೀರ್ಮಾನಕ್ಕೆ ಬಂದ್ರು. ಇನ್ನು ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಸುಮ್ಮನೆ ಅಲ್ಲ. ಕಲ್ಲುಗಳು ಗಾಜಿನಂತೆ ಆಗ್ಬೇಕು ಅಂದ್ರೆ ಏನಿಲ್ಲ ಅಂದ್ರೂ 1500 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರಲೇಬೇಕು.
ಹಾಗಿದ್ದಲ್ಲಿ ಮಾತ್ರ ಹೀಗಾಗೋಕೆ ಸಾಧ್ಯ. ಇಲ್ಲಿ ಅಂಥದ್ದೊಂದು ಪ್ರಕ್ರಿಯೆ ನಡೆದಿದೆ ಅಂತಾನೆ ಹೇಳಿದ್ರು. ಇನ್ನು ಮೊಹಂಜೊದಾರೋನ ಒಂದು ಪ್ರದೇಶದ ಒಂದು ಕಡೆ ಇದು ದೊರಕಿದ್ದೇ ಸಂಶೋಧಕರು ಮತ್ತಷ್ಟು ಸಂಶೋಧನೆಗೆ ಮುಂದಾದ್ರು. ಈ ವೇಳೆ ನೂರಾರು ಯಾರ್ಡ್ಗಳಲ್ಲಿ ಇಂಥ ಅಪರೂಪದ ವಸ್ತುಗಳು ಪತ್ತೆಯಾಗತೊಡಗಿದ್ವು. ಇದರಿಂದ ಸಂಶೋಧಕರು ಒಂದು ತೀರ್ಮಾನಕ್ಕೆ ಬಂದ್ರು. ಅದೇನಂದ್ರೆ ಇದೇ ಪ್ರದೇಶದಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆದಿರಬಹುದು ಅಂತ. ಮತ್ತೊಂದು ವಿಚಾರ ಅಂದ್ರೆ ಡೇವಿಡ್ ಡೆವನ್ಪುರ್ ಹೇಳಿದ್ದನ್ನ ಪುರಸ್ಕರಿಸಿ ಇನ್ನು ಅನೇಕ ಸಂಶೋಧಕರು ತಮ್ಮ ವಾದ ಮಂಡಿಸಿದ್ದಾರೆ. ತಮ್ಮ ಪುಸ್ತಕಗಳಲ್ಲೂ ಇದನ್ನ ಬರೆದಿದ್ದಾರೆ. ಭಾರತದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆಯೇ ಅಣ್ವಸ್ತ್ರ ಪರೀಕ್ಷೆ ನಡೆದಿದೆ ಅನ್ನೋದನ್ನ ತಳ್ಳಿ ಹಾಕೋ ಸಾಧ್ಯವಿಲ್ಲ. ಇದರ ಜೊತೆ ಇದೇ ಪ್ರದೇಶದಲ್ಲಿ ಹಲವಾರು ಮಾನವನ ಮೂಳೆಗಳು ಕೂಡ ಪತ್ತೆಯಾದವು. ಇದರ ಬಗ್ಗೆ ಹೇಳಿದ್ದು ಏನ್ ಗೊತ್ತಾ? ಆ ಅಸ್ಥಿ ಪಂಜರಗಳಲ್ಲಿ ರೇಡಿಯೇಷನ್ ಇದ್ವು. ಅವು ಮಾಮೂಲು ರೇಡಿಯೇಷನ್ಗಳಿಗಿಂತ ಸುಮಾರು 50% ಹೆಚ್ಚಿದ್ವು. ಇನ್ನು ಇದು ಮೇಲ್ನೋಟಕ್ಕೆ ಹಿರೋಶಿಮಾ ನಾಗಾಸಕಿಯಲ್ಲಿ ನಡೆದ ಘಟನೆಯಂತೆಯೇ ಇದೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಈ ಮಾತನ್ನ ಹಲವಾರು ದೇಶಗಳು ಒಪ್ಪಿಕೊಂಡಿವೆ. ಅದರಲ್ಲೂ ರೋಮ್ ದೇಶದ ಬಾಹ್ಯಾಕಾಶ ವಿಜ್ಞಾನಿಗಳು ಇದನ್ನ ಬೆಂಬಲಿಸುತ್ತಾರೆ. ಇನ್ನು ಇದು ಸಾಮಾನ್ಯ ಘಟನೆಯಿಂದ ಖಂಡಿತ ಆಗಿಲ್ಲ. ಇದರ ಹಿಂದೆ ಒಂದು ಪ್ರಬಲವಾದ ಉದ್ದೇಶವಂತೂ ಇದ್ದೇ ಇದೆ ಅಂತ ವಿದೇಶಿ ಸಂಶೋಧಕರು ಹೇಳ್ತಾರೆ. ಅದಕ್ಕೆ ತಮ್ಮದೇ ಆದ ವಾದವನ್ನು ಮಂಡನೆ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಇಲ್ಲಿ ದೊರೆತಿರೋ ಅಸ್ಥಿಪಂಜರಗಳನ್ನ ನೋಡಿದ್ರೆ ಸತ್ತಿರೋರು ಯಾವುದೇ ದಾಳಿಗೆ ಒಳಗಾಗಿಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಮೂಳೆಗಳ ಬಳಿ ಯಾವುದೂ ವಸ್ತುಗಳಾಗ್ಲಿ ಆಯುಧಗಳಾಗ್ಲಿ ದೊರೆತಿಲ್ಲ. ಇದನ್ನ ನೋಡಿದ್ರೆ ಇದು ಅಣ್ವಸ್ತ್ರ ಪ್ರಯೋಗದಿಂದಲೇ ಸತ್ತಿರೋ ಸಾಧ್ಯತೆ ಇದೆ ಅನ್ಸೋದು ಸಹಜ. ನೋಡಿ, ಇದು ನಡೆದಿರೋದು ಸಾವಿರಾರು ವರ್ಷಗಳ ಹಿಂದೆ ಅಂತ ಹೇಳ್ತೀರಿ. ಅದರ ಶಕ್ತಿ ಇನ್ನು ಉಳಿದುಕೊಂಡಿರೋಕೆ ಸಾಧ್ಯನಾ ಅಂತ ನೀವು ಕೇಳಬಹುದು. ಖಂಡಿತ ಹೌದು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಒಂದು ಬಾರಿ ಏನಾದ್ರೂ ಅಣ್ವಸ್ತ್ರ ಪರೀಕ್ಷೆ ಆಗ್ಲಿ ಅಥವಾ ದಾಳಿಯೇ ಆಗ್ಲಿ, ಹಲವಾರು ವರ್ಷಗಳ ತನಕ ಅದರ ಶಕ್ತಿ ಇದ್ದೇ ಇರುತ್ತೆ. ಜೊತೆಗೆ ಅದರ ವಿಕಿರಣಗಳು ಸುತ್ತಲ ಪ್ರದೇಶದ ಎಲ್ಲೆಂದರಲ್ಲಿ ಸೇರಿಕೊಂಡಿರುತ್ತೆ. ಅದು ಒಂದಷ್ಟು ವರ್ಷಗಳಲ್ಲಿ ತಗ್ಗುವಂಥದ್ದಲ್ಲ. ನಾವು ಮೊದಲೇ ಹೇಳಿದಂತೆ ಮೊಹಂಜೊದಾರೋ ಸುಸಜ್ಜಿತವಾಗಿತ್ತು. ನಾವು ಇವತ್ತು ಹೇಗೆ ಶೌಚಾಲಯಕ್ಕೆ ಅಂಡರ್ಗ್ರೌಂಡ್ ನಿರ್ಮಾಣ ಮಾಡಿಕೊಂಡಿದ್ದೇವೋ ಅದನ್ನ ಆಗ್ಲೇ ನಿರ್ಮಾಣ ಮಾಡಿಕೊಂಡಿದ್ರು. ಉತ್ತಮವಾದ ರಸ್ತೆಗಳು ಅಂದಿನ ದಿನಕ್ಕೆ ನಿರ್ಮಾಣ ಆಗಿದ್ವು. ಇಟ್ಟಿಗೆಗಳನ್ನ ಬಳಸಿಕೊಂಡು ಮನೆ ಕಟ್ಟೋದನ್ನ ಕಲ್ತ್ಕೊಂಡಿದ್ರು. ಇಲ್ಲಿ ಸಿಕ್ಕಿದ್ದ ಅವಶೇಷಗಳನ್ನ ಗಮನಿಸಿದ್ರೆ ಏನಿಲ್ಲ ಅಂದ್ರೂ ಸುಮಾರು 50,000 ಜನರು ವಾಸ ಮಾಡ್ತಿದ್ರು ಅನ್ಸುತ್ತೆ. ಇಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆದಿದೆ ಅನ್ನೋದಕ್ಕೆ ಪೂರಕವಾಗಿ ಮತ್ತೊಂದು ವಿಷಯವನ್ನ ಹೇಳಲೇಬೇಕು. ಅದೇನಂದ್ರೆ ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ ತನ್ನ ಪುಸ್ತಕಗಳಲ್ಲಿ ನಮ್ಮ ದೇಶದ ಅಭಿವೃದ್ಧಿ, ಸಹಾಯ, ಶೌರ್ಯ ಹಾಗೂ ತಂತ್ರಜ್ಞಾನದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಭಾರತ ಕ್ರಿಸ್ತಪೂರ್ವಕ್ಕೂ ಮುನ್ನ ಸಾಕಷ್ಟು ಮುಂದುವರೆದಿತ್ತು. ಭಾರತದ ಸೈನ್ಯ ಬಹಳ ಬಲಿಷ್ಠವಾಗಿತ್ತು. ಅವರ ಬಳಿ ಕ್ಷಣಾರ್ಧದಲ್ಲಿ ಎಲ್ಲವನ್ನೂ ಮುಗಿಸಿಬಿಡೋ ಶಸ್ತ್ರಗಳು ಇದ್ವು ಅಂತ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಪ್ಲೂಟೋ ನಮ್ಮ ದೇಶದಲ್ಲಿದ್ದ ಅಣ್ವಸ್ತ್ರಗಳನ್ನ ನೋಡಿಯೇ ಹೀಗೆ ತನ್ನ ಪುಸ್ತಕದಲ್ಲಿ ಬರೆದಿರಬಹುದು. ಸಾವಿರಾರು ವರ್ಷಗಳ ಹಿಂದೆಯೇ ಭಾರತದಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆದಿತ್ತು ಅಂತ ವಿದೇಶಿ ಸಂಶೋಧಕರು ಬಲವಾಗಿ ಪ್ರತಿಪಾದನೆ ಮಾಡ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ ಅಲ್ವಾ? ಇದನ್ನ ನಾವು ಒಪ್ಪಿಕೊಳ್ಳಲೇಬೇಕು. ನಮ್ಮ ದೇಶ ಹೇಗಿತ್ತು, ಯಾವುದಕ್ಕೂ ನಾವು ಕಮ್ಮಿ ಇರಲಿಲ್ಲ ಅಂತ ಎದೆ ಉಬ್ಬಿಸಿ ಹೇಳಬೇಕು ಅಲ್ವಾ?